ಜ್ಯೋತಿಷಿ, ಸಂಖ್ಯಾಶಾಸ್ತ್ರ ಹೇಳೋ ಗುರೂಜಿ, ನಿತ್ಯ ಪೂಜಾ ಪ್ರಿಯ. ನಿನಗೆ ಒಳ್ಳೇದಾಗಬೇಕು ಅಂದ್ರೆ ಈ ಪೂಜೆ ಮಾಡು, ಆ ಪೂಜೆ ಮಾಡು ಅಂತ ಹೇಳ್ತಾ ಇದ್ದ. ಗ್ರಹಗತಿಗಳು ಚೆನ್ನಾಗಿದ್ಯೋ ಇಲ್ವೋ ಅಂತ ರಾಶಿ ನೋಡಿ ಭವಿಷ್ಯ ನುಡಿತಾ ಇದ್ದ. ಆದ್ರೆ ಗ್ರಹಗಳೆಲ್ಲ ಒಂದ್ ಕಡೆ ಸೇರಿ ಸ್ವಾಮೀಜಿಗೆ ಬ್ಯಾಂಡ್ ಬಾರಿಸಿದೆ. ಗುರೂಜಿಯನ್ನ ಪೊಲೀಸರು ಗಿರಿಗಿಟ್ಲೆ ಆಡಿಸ್ತಿದ್ದಾರೆ. ಯಾಕಂದ್ರೆ ಅಲ್ಲೊಂದು ಹೆಣ ಬಿದ್ದಿದೆ. ಇಷ್ಟಕ್ಕೆಲ್ಲ ಕಾರಣ ಅದೊಬ್ಬಳು ಆಂಟಿ. ಇಷ್ಟಕ್ಕೂ ಯಾರು ಆ ಸುಂದರಿ? ಜ್ಯೋತಿಷಿಯ ಜಾತಕವನ್ನೇ ಬದಲಿಸಿರುವ ಜಾತಕ ಪಕ್ಷಿ ಯಾರು? ಅಲ್ಲಿ ಹೆಣ ಬಿದ್ದಿದ್ದು ಹೇಗೆ ಅನ್ನೋ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಸರಿಯಾಗಿ ನೋಡಿ. ಈ ಮುಖವನ್ನ ನೀವ್ ಎಲ್ ನೋಡಿದ್ದೀರಾ ಅಂತ ಚೆನ್ನಾಗಿ ನೆನಪು ಮಾಡ್ಕೊಳ್ಳಿ. ನೋಡಿ ಹೇಗಿರ್ತೀರಾ. ಈ ಮುಸುಡಿಯನ್ನ ಪ್ರತಿದಿನ ಟಿವಿ ಚಾನೆಲ್ನಲ್ಲಿ ನೋಡಿ ಹೇಗಿರ್ತೀರಾ. ಹಣೆ ಮೇಲೆ ವಿಭೂತಿ ಬಳಕೊಂಡು ಅದರ ಮಧ್ಯೆ ಕೆಂಪಗಿರೋ ಕುಂಕುಮ ಗಿಟ್ಕೊಂಡು ಮೈಯೆಲ್ಲ ರುದ್ರಾಕ್ಷಿ ಹಾಕಿಕೊಂಡು ಮೈ ಮೇಲೆ ಖಾವಿ ತೊಟ್ಕೊಂಡು ನಿಮ್ಮ ಭವಿಷ್ಯ ಹೇಳ್ತೀನಿ, ಲಕ್ ಬದಲಾಯಿಸೋ ಸಂಖ್ಯೆ ಕೈನಲ್ಲಿ ಇಡ್ತೀನಿ, ನಿನ್ನ ಜೀವನದಲ್ಲಿ ಇನ್ನು ಮುಂದೆ ಬರೀ ಬೆಳಕು ಮಾತ್ರ ಆಗಿರುತ್ತೆ ಅಂತಿದ್ದ ಗೀತ ಭಟ್ ಅಲಿಯಾಸ್ ಕಮಲಾಕರ್ ಭಟ್ ಉರ್ಫ್ ಕಲಾಕಾರ ಕಮಲಾಕರ್ ಭಟ್. ಐತಲ ಕಡಿಪ ಕಡಿ ಜುಮ್ಮ, ಭವಿಷ್ಯ ಹೇಳ್ತೀನಿ ಬಾರಮ್ಮ ಅಂತ ಕರೀತಿದ್ದ ಗೀತ ಕೋಣೆಯೊಳಗೆ ಕರ್ಕೊಂಡು ಹೋಗಿ ಅದ್ಯಾವ ಮಂತ್ರ ಹಾಕಿದ್ನೋ, ಅದ್ಯಂತ ಧೂಪ ಹಾಕಿದ್ನೋ, ಅದ್ಯಾವ ನಂಬರ್ ಹೇಳ್ತಿದ್ನೋ, ಅದ್ಯಾವ ಬೆರಳಲ್ಲಿ ಗಿರಿಗಿಟ್ಲೆ ಆಡಿಸ್ತಿದ್ನೋ ಗೊತ್ತಿಲ್ಲ ಕಣ್ರಿ. ಆದ್ರೀಗ ಕಲಾಕಾರ ಭಟ್ ನನ್ನೇ ಪೊಲೀಸರು ಗಿರಿಗಿಟ್ಲೆ ಆಡಿಸ್ತಿದ್ದಾರೆ. ಸಿಕ್ಕವರ ಭವಿಷ್ಯ ಹೇಳ್ತಿದ್ದ ಸಂಖ್ಯಾಶಾಸ್ತ್ರದ ಸರದಾರನ ಸಂಖ್ಯೆಗಳನ್ನೇ ಅದಲು ಬದಲು ಮಾಡ್ತಿದ್ದಾರೆ ಪೊಲೀಸರು. ಲಕ ಲಕ ಜಿಂಗಿ ಜಕ ಪಬ್ಲಿಕ್ ಮುಂದೆ ಜ್ಯೋತಿಷಿ ಗೆಟಪ್ನಲ್ಲಿ ಕಾಣಿಸಿಕೊಳ್ಳೋ ಈ ಕಲಾಕಾರ ಕಮಲಾಕರ್ ಭಟ್ ಒಳಗೊಳಗೆ ಮಾಡ್ತಾಗಿದ್ದಿದ್ದು, ಪಬ್ಲಿಕ್ ಇಲ್ಲದೆ ಇರೋ ಜಾಗದಲ್ಲಿ ಸಂಖ್ಯೆಯ ಲೆಕ್ಕ ಹಾಕ್ತಾಗಿದ್ದಿದ್ದು, ಶ್ಲೋಕ ಹೇಳ್ತಾಗಿದ್ದಿದ್ದೇ ಬೇರೆ, ರಹಸ್ಯವಾಗಿ ಪೂಜೆ ಮಾಡ್ತಾಗಿದ್ದಿದ್ದೇ ಬೇರೆ. ಅದು ಅಂತಿಂತ ಪೂಜೆ ಅಲ್ಲ. ಇವನ ಪೂಜಾ ವಿಧಾನದಲ್ಲಿ ದೀಪ ಆರಿಸ್ತಿದ್ದ, ಕತ್ತಲಿನಲ್ಲಿ ಕಣ್ಣ ಮುಚ್ಚಾಲೆ ಆಟ ಶುರು ಮಾಡ್ತಿದ್ದ. ನಮಸ್ಕಾರ, ಶುಭೋದಯ. ನಿತ್ಯ ಪೂಜಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಡಾಕ್ಟರ್ ಕಮಲಾಕರ್. ಅಬ್ಬಬ್ಬಬ್ಬ, ಅದೇನ್ ವಿನಯ, ಅದೇನ್ ಶಿಸ್ತು. ನಮಸ್ಕಾರ, ಶುಭೋದಯ ಅಂತ ಮಾತು ಶುರು ಮಾಡ್ತಿದ್ದ. ದಿನಕ್ಕೊಂದು ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂತ ದರ್ಶನ ಕೊಡ್ತಿದ್ದ. ಮದುವೆ ಆಗದಿದ್ರೆ ಏನು ಮಾಡಬೇಕು, ಹುಡುಗಿ ಸಿಗದಿದ್ರೆ ಹೇಗೆ ಪೂಜೆ ಮಾಡಬೇಕು, ಕುಜದೋಷ ಆಗಿದ್ರೆ ಎಂತಹ ವಿಧಾನ ಅನುಸರಿಸಬೇಕು, ಆಸ್ತಿ ಸಮಸ್ಯೆಗೆ ಯಾವ ಪೂಜೆ ಮಾಡಬೇಕು ಅಂತ ನಿತ್ಯ ಪೂಜೆಯ ಲಾಭಾಂಶಗಳನ್ನ ಜನರ ಮುಂದೆ ಇಡ್ತಿದ್ದ. ಇಂಥ ಖಾವಿದಾರಿ ಭಟ್ಟನ ಮಾತುಗಳನ್ನ ಕೇಳಿ ಅದೆಷ್ಟು ಜನ ಪೂಜಾ ವಿಧಾನಗಳನ್ನ ಪಾಲಿಸಿದ್ದಾರೋ, ಈತನ ಮಾತುಗಳನ್ನ ಅದೆಷ್ಟು ಮಂದಿ ಫಾಲೋ ಮಾಡಿದ್ದಾರೋ ಲೆಕ್ಕವೇ ಇಲ್ಲ. ಆದರೆ ಈ ಜ್ಯೋತಿಷಿ ಮಾಡಿರೋ ಹೊಲಸು ಕೆಲಸವನ್ನ ನೀವ್ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬೇಡಿ. ಅದೇನೋ ಹೇಳ್ತಾರೆ ಅಲ್ವಾ, ಮಾಡೋದೆಲ್ಲ ಅನಾಚಾರ, ಆದರೆ ಊರು ಮುಂದೆ ಬೃಂದಾವನ ಅಂತ. ಹಾಗಾಗಿದೆ ಈ ಕಲಾಕಾರ ಭಟ್ನ ಕಹಾನಿ. ಹೊರಗಡೆ ಜ್ಯೋತಿಷ್ಯ ಹೇಳ್ತೀನಿ, ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಿ, ಆ ಪೂಜೆ ಮಾಡಿಸಿ ಈ ಪೂಜೆ ಮಾಡಿಸಿ ಅಂತ ಪ್ರತಿದಿನ ಹೇಳ್ತಿದ್ದ ಈ ಜ್ಯೋತಿಷಿಯ ಸಮಯವೇ ಈಗ ಕೈ ಕೊಟ್ಟಿದೆ. ಜ್ಯೋತಿಷಿಯ ಬುಡಕ್ಕೆ ಬೆಂಕಿ ಬಿದ್ದಿದೆ. ಜ್ಯೋತಿಷಿ ಹೃದಯದಲ್ಲೇ ಪುಕ ಪುಕ ಶುರುವಾಗಿದೆ. ಯಾಕಂದ್ರೆ ಜ್ಯೋತಿಷಿಯೇ ಪೊಲೀಸರ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡು ಹೊರಗಡೆ ಬರೋಕಾಗದೆ, ಯಾವ ಶ್ಲೋಕವನ್ನು ಹೇಳೋಕಾಗದೆ ಅದೊಬ್ಬಳ ಸಂಗ ಮಾಡಿ ತಗಲಾಕೊಂಡಿದ್ದಾನೆ. ಒಂದು ಸಂಸಾರವನ್ನ ಹಾಳು ಮಾಡಿ ಇಬ್ಬರು ಪುಟ್ಟ ಮಕ್ಕಳಿಗೆ ನರಕ ತೋರಿಸಿ ಅಮಾಯಕ ವ್ಯಕ್ತಿಯ ಹೆಣ ಬೀಳಿಸಿರೋ ಪಾಪದ ಸುಳಿಯಲ್ಲದೆ ಕಮಲಾಕರ್ ಭಟ್ ಸಿಲುಕಿ ಒದ್ದಾಡ್ತಿದ್ದಾನೆ. ಕಾವಿ ತೊಟ್ಟು ಅಸಹಾಯಕರ ಭವಿಷ್ಯ ಹೇಳ್ತೀನಿ, ಅಮಾಯಕರ ಭವಿಷ್ಯ ರೂಪಿಸ್ತೇನೆ ಅಂತ ಪ್ರತ್ಯಕ್ಷವಾಗ್ತಿದ್ದ ಈ ಗುರೂಜಿ ಕೊಲೆ ಕೇಸಿನಲ್ಲಿ ಅರೆಸ್ಟ್ ಆಗಿದ್ದಾನೆ. ಇಷ್ಟಕ್ಕೂ ಏನಿದು ಕಮಲಾಕರ್ ಭಟ್ನ ಕಹಾನಿ? ಜ್ಯೋತಿಷಿಯ ಕೈಗೆ ನೆತ್ತರು ಮೆತ್ತಿಕೊಂಡಿದ್ದ ಹೇಗೆ?
ಯಾರು ಈ ಭಟ್ಟನ ಭಸ್ಮಾಸುರಿ ಅನ್ನೋದನ್ನ ಒಂದೊಂದಾಗಿಯೇ ರಿವೀಲ್ ಮಾಡ್ತಾ ಹೋಗ್ತೀವಿ ನೋಡಿ. ಯಾರ ಕಣ್ಣಿಗೆ ಬೇಕಾದ್ರೂ ಮಣ್ಣೆರ್ಚಬಹುದು, ಆದ್ರೆ ಆ ದೇವರ ಕಣ್ಣಿಗೆ ಮಣ್ಣೆರ್ಚಕ್ಕೆ ಯಾವನಿಂದನೂ ಸಾಧ್ಯ ಇಲ್ಲ. ಅವನೇನಾದ್ರೂ ಚಡಿ ಕೊಟ್ಟ ಅಂದ್ರೆ ಕಣ್ಗೂ ಕಾಣಲ್ಲ, ಶಬ್ದನೂ ಕೇಳಲ್ಲ. ಜ್ಯೋತಿಷಿಯ ಗ್ರಹಗತಿಯನ್ನೇ ಬದಲಿಸಿದ ಆಂಟಿ ಕರಕೊಂಡು ಹೋಗಿ ಕೆಟ್ಟ ಕಮಲಾಕರ್ ಭಟ್ಟ. ಇಷ್ಟು ದಿನಗಳಿಂದ ಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್ ಅದೃಷ್ಟ ಚೆನ್ನಾಗಿಯೇ ಇತ್ತು. ಇವನ ಸಂಖ್ಯೆಯು ಇವನ ಜೊತೆಗಿತ್ತು. ಇವನು ಹೇಳಿದಂತೆಯೇ ಎಲ್ಲವೂ ನಡೆಯುತ್ತಿತ್ತು. ಅದರಲ್ಲೂ ಈ ಹೂಕೋಸು ಅದ್ಯಾವ ಗಳಿಗೆಯಲ್ಲಿ ಗಂಟು ಬಿದ್ಲೋ ಏನೋ. ಕಮಲಾಕರ ಭಟ್ಟನ ಲೈಫು ಕಲರ್ಫುಲ್ ಆಗೋಗಿತ್ತು. ತನ್ನ ಭವಿಷ್ಯವನ್ನೇ ನೋಡಿಕೊಳ್ಳೋದನ್ನ ಮರೆತು ಬಿಟ್ಟಿದ್ದ. ಇನ್ನೊಬ್ಬರ ಕೈರೇಖೆ ನೋಡ್ತಿದ್ದವನು ತನ್ನ ಬುಡಕ್ಕೆ ಬೆಂಕಿ ಬೀಳುತ್ತೆ, ಗ್ರಹಗಳೆಲ್ಲ ಒಂದಾಗಿ ತಲೆ ಮೇಲೆ ಡ್ಯಾನ್ಸ್ ಮಾಡ್ತಾವೆ ಅನ್ನೋದನ್ನ ನೋಡಿಕೊಂಡಿರ್ಲಿಲ್ಲ. ಆದ್ರೀಗ ಆ ದಿನ ಬಂದೇ ಬಿಟ್ಟಿದೆ. ಆಂಟಿಯೇ ಮುಳುವಾಗಿ ಬಿಟ್ಟಿದ್ದಾಳೆ. ಈ ಮಿಡಿ ಆಂಟಿ ಕೆಂದುಟಿಯಾಗಿ ತುಂಟಿ ಸುಮ್ಮನೆ ಅಲ್ಲ ಕಣ್ರಿ. ಕಟ್ಟಿಕೊಂಡ ಗಂಡನಿಗೆ ಗೋಲಿ ಹೊಡೆದು ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಹಾಳು ಬಾವಿಗೆ ತಳ್ಳೋಕೆ ಹೋಗಿದ್ದವಳು. ಹೆಸರು ಸುಚಿತ್ರ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಅವರಗುಪ್ಪ ಗ್ರಾಮದ ನಿವಾಸಿ. ಕಳೆದ 15 ವರ್ಷಗಳ ಹಿಂದೆ ಇದೇ ಅವರಗುಪ್ಪ ಗ್ರಾಮದ ಮಹೇಶ್ ನಾಯಕ್ ಎಂಬಾತ ಸುಚಿತ್ರಾಳ ಅಂದ ಚಂದಕ್ಕೆ ಕ್ಲೀನ್ ಬೋಲ್ಡ್ ಆಗಿದ್ದ. ಸುಚಿತ್ರಾಳನ್ನ ಪ್ರೀತಿಸಿ ಆಕೆಯನ್ನೇ ಮದುವೆಯಾಗಿದ್ದ. ಇವರಿಬ್ಬರು 15 ವರ್ಷ ಸಂಸಾರನೂ ಮಾಡಿದ್ರು. ಆ ಸಂಸಾರಕ್ಕೆ ಸಾಕ್ಷಿ ಎಂಬಂತೆ ಇಬ್ಬರು ಹೆಣ್ಣು ಮಕ್ಕಳು ಜನಿಸಿದ್ರು. ಈ ನಡುವೆ ಗಂಡ ಕೆಲಸಕ್ಕೆಂದು ಬೆಂಗಳೂರಿಗೆ ಬಂದಿದ್ದಾನೆ. ಬೆಂಗಳೂರಿನ ಅದೊಂದು ಏರಿಯಾದಲ್ಲಿ ಅದೊಂದು ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ. ಈ ಗ್ಯಾಪ್ನಲ್ಲೇ ಸುಚಿತ್ರಾ ಫ್ರಮ್ ಮಹೇಶನ ಲೈಫ್ನಲ್ಲಿ ಎಂಟ್ರಿ ಕೊಟ್ಟಿದ್ದೆ ಈ ಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್. ಆಂಟಿಯನ್ನೇ ಪಟಾಯಿಸಿಕೊಂಡ ಭಟ್ ಬಳಿಕ ಆಗಿದ್ದೇ ಬೇರೆ. ಸಿದ್ದಾಪುರದ ಅವರಗುಪ್ಪೆಯಲ್ದಿದ್ದಾಗಿ ಸುಬ್ಬಿ ಸುಚಿತ್ರ ಕಳೆದ 6 ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ಲು. ಒಂದಷ್ಟು ದಿನ ಗಂಡನೊಂದಿಗೆ ಇರೋಣ ಅಂತ ಗಂಡನ ರೂಮ್ ಸೇರಿದ್ದಳು. ಇಷ್ಟೇ ಆಗಿದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ. ಬದಲಿಗೆ ಕಷ್ಟ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳೋಣ ಅಂತ ಜ್ಯೋತಿಷಿ ಕಮಲಾಕರ್ ಭಟ್ ಕಚೇರಿಗೆ ಹೋಗಿದ್ದಾಳೆ. ಹಾಗಾಗಿ ಬಣ್ಣದ ಚಿಟ್ಟೆಯನ್ನ ನೋಡಿದ್ದಾಗಿ ಕಮಲಾಕರ್ ಒಳಗೊಳಗೆ ಒದ್ದಾಡಿದ್ದ. ಇವಳನ್ನ ಹೇಗಾದ್ರೂ ಸರಿ ಪಟಾಯಿಸಿಕೊಳ್ಳೋಣ ಅಂತ ನಿರ್ಧಾರ ಮಾಡೇ ಬಿಟ್ಟಿದ್ದ. ಹೀಗಾಗಿ ದಿನಗಳದಂತೆ ಮೆಲ್ಲಗೆ ಮಲ್ಲಿಗೆ ಮೇಡಂನನ್ನ ಬುಟ್ಟಿಗೆ ಹಾಕಿಕೊಂಡಿದ್ದ. ತನಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ ಅನ್ನೋದನ್ನ ಮರೆತಿದ್ದಾಗಿ ಸುಚಿತ್ರ ಜ್ಯೋತಿಷಿಯ ಪ್ರೀತಿಗೆ ಸೋತಿದ್ದಳು. ಕೊನೆಗೆ ಕಳೆದ 6 ತಿಂಗಳ ಹಿಂದೆ ಗಂಡನಿಗೆ ಗೋಲಿ ಹೊಡೆದು ಜ್ಯೋತಿಷಿ ಜೊತೆ ಚಂಪು ಜಿಲಾನಿ ಅಂತ ಪರಾರಿಯಾಗಿದ್ದಳು. ಮಹೇಶ್ ಮತ್ತೆ ಅವ್ರ ಹೆಂಡತಿ ಅವರು ಸೆಪರೇಟ್ ಆಗಿ ಒಂದು 6 ತಿಂಗಳು ಆಗಿರುತ್ತೆ. ಅದರಲ್ಲಿ ಅವರು ಸುಚಿತ್ರ ಅನ್ನೋರು ಅವರು ಮತ್ತೆ ಅವ್ರ ಇಬ್ರು ಮಕ್ಕಳು ಸೇರಿ ಇಲ್ಲಿ ಸಿದ್ದಾಪುರಲ್ಲಿ ಕಮಲಾಕರ್ ಸ್ವಾಮಿ ಅಂತ ಅವ್ರ ಮನೆಯಲ್ಲಿ ವಾಸ ಇರ್ತಾರೆ. ಜ್ಯೋತಿಷಿ ಕಮಲಾಕರ್ ಭಟ್ ಸಿಕ್ಕಿದ್ದೇ ತಡ. ಈ ಸಿದ್ದಾಪುರದ ಸುಂದ್ರಿ ಭಟ್ ಜೊತೆ ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿದ್ಲು. ಹೋದವಳು ಹಾಳಾಗ್ ಹೋಗೋದು ಬಿಟ್ಟು ತನ್ನ ಜೊತೆ ವಯಸ್ಸಿಗೆ ಬಂದ 2 ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗಿ ನೀಚ ಬುದ್ಧಿ ತೋರಿಸಿದ್ಲು. ಇದಾದ ಬಳಿಕವೇ ನಡೆಯೋದೆ ಆಕ್ಷನ್, ಅಟ್ಯಾಕ್, ಮರ್ಡರ್. ಗಂಡನ ಕೊಲ್ಲೋಕೆ ಬಂದಳು. ಭಾವನ ಕಥೆ ಮುಗಿಸಿದಳು. ಅದು ಇದೇ ತಿಂಗಳ ಫೆಬ್ರವರಿ 2ನೇ ತಾರೀಕು ರಾತ್ರಿ 9:45 ಸಮಯ. ಈ ವೇಳೆ ಇಲ್ಲಿ ಚಿಂದಿ ಚಿತ್ರಾನ್ನ ಆಗಿರೋ
KA05 NE 3023 ನಂಬರಿನಾಗಿದೆ ಇನೋವಾ ಕಾರಿನಲ್ಲಿ ಸುಚಿತ್ರಾಳ ತಂದೆ ಲೋಕನಾಥ್ ಚೌಡಪ್ಪ, ಕಮಲಾಕರ್ ಭಟ್ ಹಾಗೂ ಇನ್ನು 3 ಮಹೇಶ್ನ ಬಳಿ ಬಂದಿದ್ರು. ನಂತರ ಸುಚಿತ್ರಾ ಅಂಡ್ ಭಟ್ ಗ್ಯಾಂಗ್ ಏಕಾಏಕಿ ಮಹೇಶ್ ನಾಯಕ್ ಮನೆಗೆ ನುಗ್ಗಿದೆ. ನಂತರ ಮಹೇಶ್ ನಾಯಕ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಈ ವೇಳೆ ಅಲ್ಲೇಗಿದ್ದ ಮಹೇಶನ ಅಣ್ಣ ವಸಂತ್ ನಾಯಕ್ ಸೆಂಟರ್ನಲ್ಲಿ ಎಂಟ್ರಿ ಕೊಡ್ತಾನೆ. ತಮ್ಮನನ್ನ ಉಳಿಸೋಕೆ ಮುಂದಾಗ್ತಾನೆ. ಈ ವೇಳೆ ಮಹೇಶ್ ನಾಯಕ್ ಅಲ್ಲಿಂದ ತಪ್ಪಿಸಿಕೊಂಡು ಓಡಿಬಿಡ್ತಾನೆ. ಆಗ ಮಹೇಶ್ ನಾಯಕ್ ಮೇಲಿದ್ದ ಕೋಪವನ್ನ ವಸಂತ್ ನಾಯಕ್ನ ಮೇಲೆ ತೋರಿಸ್ತಾರೆ. ಇವನಿಂದಲೇ ಮಹೇಶ್ ತಪ್ಪಿಸಿಕೊಂಡ ಅಂತ ಮಹೇಶ್ನ ಅಣ್ಣ ವಸಂತ್ನ ಎದೆಗೆ ಗಿರಿದು ಕೊಂದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಮಹೇಶ್ ಹಾಗೂ ವಸಂತ್ ಮೇಲೆ ಯಾವಾಗ ಅಟ್ಯಾಕ್ ನಡೆಯಿತೋ ಸ್ಥಳೀಯರೆಲ್ಲ ಓಡೋಡಿ ಬಂದಿದ್ದಾರೆ. ನೀಚರ ಗ್ಯಾಂಗ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆಗ ಸುಚಿತ್ರಾ ಅಂಡ್ ಭಟ್ ಜೊತೆಗಿದ್ದ 5 ಮಂದಿ ಇನೋವಾ ಕಾರು ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಸ್ಥಳೀಯರೆಲ್ಲ ಆಗಿರೋ ಅನ್ಯಾಯಕ್ಕೆ ಇನೋವಾ ಕಾರನ್ನ ಚಿಂದಿ ಚಿತ್ರಾನ್ನ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಸಿದ್ದಾಪುರ ಪೊಲೀಸರಿಗೂ ದೂರು ನೀಡಿದ್ದಾರೆ. ತಪ್ಪೇ ಮಾಡದ ವ್ಯಕ್ತಿಯ ಕೊಲೆ ನಡೆದಿದೆ. ತಮ್ಮನನ್ನ ಕೊಲ್ಲೋಕೆ ಬಂದವರು ಅಣ್ಣನ ಹೆಣ ಬೀಳಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಕೊಲೆಯ ವಿಷಯ ಗೊತ್ತಾಗ್ತಿದ್ದಂತೆ ತಕ್ಷಣ ಫೀಲ್ಡಿಗೆ ಇಳಿದಿದ್ದ ಸಿದ್ದಾಪುರ ಪೊಲೀಸರು ಸೊಪನಾತಿ ಸುಚಿತ್ರ ಹಾಗೂ ಹೆಣ್ಣು ಮಕ್ಕಳನ್ನ ನೋಡಿ ಜೊಲ್ಲು ಸುರಿಸೋಗಿ ಜ್ಯೋತಿಷಿ ಅಂಡ್ ತಂಡವನ್ನ ಕೇವಲ 24 ಗಂಟೆಗಳ ಅಂತರದಲ್ಲೇ ಬಂಧಿಸಿದ್ದಾರೆ. ಫೇಸ್ಬುಕ್ ಇನ್ಸ್ಟಾ ನೋಡಿ ಕಳೆದು ಹೋಗಿದ್ದಳು. ಫೇಸ್ಬುಕ್ನಲ್ಲಿ ಹೊಸ ಸ್ನೇಹಿತರನ್ನ ಹುಡುಕ್ತಿದ್ದಳು. ಅದೇನೋ ಹೇಳ್ತಾರೆ ಅಲ್ವಾ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ. ಹಾಗಾಗೋಯ್ತು ಈ ಮೇಕಪ್ ಸುಂದರಿಯ ಕಹಾನಿ. ಮಹೇಶನನ್ನ ಪ್ರೀತಿಸಿ ಮದುವೆಯಾಗಿದ್ದ ಸುಚಿತ್ರಾಳಿಗೆ ಗಂಡನೇ ಸರ್ವಸ್ವ ಆಗಿದ್ದ, ಗಂಡನೇ ಪ್ರಪಂಚ ಆಗಿದ್ದ. ಆದರೆ 2 ಮಕ್ಕಳು ಆಗ್ತಾಗಿದ್ದಂತೆ ಒಂದು ಆಂಡ್ರಾಯ್ಡ್ ಫೋನ್ ಖರೀದಿಸಿದ್ಲು. ಫೋನ್ ಅಷ್ಟೇ ತಾನೇ ಅಂತ ಗಂಡ ಮಹೇಶ್ ಸುಮ್ಮನಿದ್ದ. ಆದ್ರೆ ಕೋತಿ ಕೈಗೆ ಮಲ್ಲಿಗೆ ಹೂ ಕೊಟ್ಟಂತೆ ಸುಚಿತ್ರಾಳ ಕೈಗೆ ಫೋನ್ ಕೊಟ್ಟಂತಾಗಿತ್ತು. ಯಾಕಂದ್ರೆ ಗಂಡ ಕೆಲಸಕ್ಕೆ ಹೋಗ್ತಾಗಿದ್ದಂತೆ ಈ ಸುಚಿತ್ರ ಫೇಸ್ಬುಕ್ನಲ್ಲಿ ಬ್ಯುಸಿ ಆಗ್ಬಿಡ್ತಿದ್ಲು. ಫೇಸ್ಬುಕ್ ಫ್ರೆಂಡ್ ಜೊತೆ ನೊಲೀತಿದ್ಲು. ಇನ್ಸ್ಟಾದಲ್ಲಿ ರೀಲ್ಸ್ ನೋಡ್ತಾ ನೋಡ್ತಾ ದಾರಿ ತಪ್ಪಿದ್ದಳು. ನಾನು ಕೂಡ ಎಲ್ಲರಂತೆ ಎಂಜಾಯ್ ಮಾಡಬೇಕು, ಮೇಕಪ್ ಮಾಡಿಕೊಂಡು ಸುತ್ತಾಡಬೇಕು ಅಂತ ಮನಸ್ಸಲ್ಲದೆ ಲೆಕ್ಕಾಚಾರ ಹಾಕೊಂಡಿದ್ಲು. ಈ ನಡುವೆಯೇ ನೋಡಿ ಸುಚಿತ್ರಾಳಿಗೆ ಪರಿಚಯ ಆಗಿದ್ದೆ ಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್. ಒಂದು 2 ವರ್ಷ ಚೆನ್ನಾಗಿತ್ತು ಸಂಸಾರ. ಆಮೇಲೆ ಒಂದು ಮೊಬೈಲ್ ತಗೊಂಡು ಫೇಸ್ಬುಕ್ಕಾಗೆಲ್ಲ ಹುಡುಗರು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಡಕ್ಕೆ ಶುರು ಮಾಡಿದ್ರು. ತಿರ್ಗಾ ನನ್ಗೆ ಅದು ಯಾಕೋ ಕಾಣಿಸ್ತು, ನನಗೆ ಸರಿಯಾಗಿ ಕಾಣ್ತಾ ಇಲ್ಲ ಇತ್ತು. ನಾನು ಬೆಂಗಳೂರಲ್ಲೇ ಒಂದು ಹೋಟ್ಲಲ್ಲಿ ಕೆಲಸ ಮಾಡೋದು. ನಾನು 2 ತಿಂಗಳು ಒಂದ್ಸರಿ 3 ತಿಂಗಳು ಒಂದ್ಸರಿ ಊರಿಗೆ ಬರ್ತಿದ್ದೆ. ಆವಾಗ ನನ್ನ ಜೊತೆ ಇರ್ಬೇಕಾದ್ರೆ ಚೆನ್ನಾಗಿರ್ತಿದ್ದೆ. ತಿರ್ಗಾ ಒಂದು ಮಗು ಆಯ್ತು, ನಮ್ಗೆ ಹೆಣ್ಣು ಮಗು ಆಯ್ತು ಒಂದು. ತಿರ್ಗಾ ಆಮೇಲೆ ಆಯಿತು ಸುಮ್ಮನೆ ಜಗಳ. ನಾನೊಂದು ಬೆಂಗಳೂರಿಂದ ಇಲ್ಲಿ ಬಂದ ಅಂದರೆ 2-3 ದಿನಕ್ಕೆ ನಾನು ಕಳಿಸ್ಬಿಡ್ತಿದ್ದೆ, ನೀರು ಬೇಡ ಹೋಗು ಅಂತೇಳಿ ಜಗಳ ಮಾಡ್ತಾಯಿದ್ಲು. ನಂಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ಇತ್ತು. ಸಂಖ್ಯಾಶಾಸ್ತ್ರ ಹೇಳಿಕೊಂಡು ಜ್ಯೋತಿಷಿ ಗೆಟಪ್ ಹಾಕೊಂಡು ಅಷ್ಟು ಇಷ್ಟು ದುಡ್ಡು ಮಾಡಿದ್ದಾಗಿ ಕಮಲಾಕರ್ ಭಟ್ ಸುಚಿತ್ರಾಳ ಮೇಲೆ ದುಡ್ಡು ಚೆಲ್ಲಿದ್ದಾನೆ. ದುಡ್ಡು ತೋರಿಸಿ ಅವಳನ್ನ ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋಗೇ ಬಿಡ್ತಾನೆ. ಆದರೆ ಹೋಗೋವಾಗ ಈ ಸುಚಿತ್ರ ತನ್ನ 2 ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಹೋಗಿದ್ಲು. ಇಲ್ಲೇ ನೋಡಿ ಸುಚಿತ್ರಾಳಿಗೆ ಹೊಸ ಸಮಸ್ಯೆ ಬಂದಿರೋದು. ಮಕ್ಕಳನ್ನ ಬಿಟ್ಟು ಭಟ್ ರೂಮ್ ಸೇರ್ತಿದ್ಲಂತೆ ಆಂಟಿ. ಮಕ್ಕಳಿಗೆ ಟಾರ್ಚರ್ ಕೊಟ್ಟಿದ್ದಳು ಮೂದೇವಿ.
ಕಮಲಾಕರ್ ಭಟ್ ಜೊತೆ ಎಸ್ಕೇಪ್ ಆಗಿದ್ದಾಗಿ ಸುಚಿತ್ರ ರಾತ್ರಿ ಹೊತ್ತು ಮಕ್ಕಳನ್ನ ಒಂದು ರೂಮಿನಲ್ಲಿ ಕೂಡ್ ಹಾಕ್ತಿದ್ಲಂತೆ. ನಂತರ ಆಕೆ ಭಟ್ ರೂಮ್ ಸೇರಿಕೊಳ್ತಿದ್ಲಂತೆ. ಮೊದಲೇ ಹೆಂಡತಿ ಜೊತೆ ಜಗಳ ಮಾಡಿಕೊಂಡಿದ್ದ ಭಟ್ಗೆ ಸುಚಿತ್ರ ಸಿಕ್ಕಿದ್ದಾಳೆ. ಹೀಗಾಗಿ ಸುಚಿತ್ರ ಹಾಗೂ ಭಟ್ ಇಬ್ಬರು ಒಂದೇ ರೂಮಿನಲ್ಲಿ ರಾತ್ರಿ ಕಳೀತಿದ್ರಂತೆ. ಆದ್ರೆ ಅಮ್ಮನಿಲ್ಲದೆ ಇಡೀ ರಾತ್ರಿ ಕಳೀತಿದ್ದಾಗಿಬ್ಬರು ಮಕ್ಕಳು ತುಂಬಾನೇ ಭಯಗೊಂಡಿದ್ದಾರೆ, ತುಂಬಾನೇ ಅಪ್ಸೆಟ್ ಆಗಿದ್ದಾರೆ. ಇದರಿಂದಾಗೆ ಸುಚಿತ್ರಾಳ ಮೊದಲ ಮಗಳು ಒಂದು ಕೆಲಸ ಮಾಡ್ತಾಳೆ. ಈ ಭಟ್ ಮನೆಯಿಂದ ಹೇಗಾದ್ರೂ ಹೋಗ್ಬೇಕು ಅಂತ ಒಂದು ಐಡಿಯಾ ಮಾಡ್ತಾಳೆ. ಫೆಬ್ರವರಿ 1, 2026 ಶಾಕ್ ಕೊಟ್ಟ ಪುತ್ರಿ. ಭಟ್ ಮನೆಯಿಂದ ತಪ್ಪಿಸಿಕೊಂಡು ಹೋಗೋಕೆ ಪ್ಲಾನ್ ಮಾಡಿದ್ದ ಸುಚಿತ್ರಾಳ ಮೊದಲನೇ ಮಗಳು ಇದೇ ತಿಂಗಳ ಫೆಬ್ರವರಿ 1ನೇ ತಾರೀಕು ರಹಸ್ಯವಾಗಿ ತಂದೆಗೆ ಫೋನ್ ಮಾಡಿದ್ದಾಳೆ. ಅಪ್ಪನ ಬಳಿ ಅಮ್ಮನ ಎಲ್ಲಾ ಕೆಲಸವನ್ನ ಹೇಳಿಕೊಂಡಿದ್ದಾಳೆ. ನಮಗೆ ಟಾರ್ಚರ್ ಕೊಡ್ತಿದ್ದಾರೆ, ಈ ಗುರೂಜಿ ಬೇರೆ ಹೊಡಿತಾನೆ ಬೈತಾನೆ ಅಂತೆಲ್ಲ ಹೇಳಿದ್ದಾಳೆ. ಇದರಿಂದ ತಂದೆ ಅಲ್ಲಿಂದ ಹೆಂಗಾದ್ರೂ ತಪ್ಪಿಸ್ಕೊಂಡು ಮನೆಗೆ ಬಂದ್ಬಿಡು ಅಂತ ಮಗಳಿಗೆ ಹೇಳ್ತಾನೆ. ಇದರಿಂದ ಸುಚಿತ್ರಾಳ ಮೊದಲ ಮಗಳು ತನ್ನ ತಂಗಿಯನ್ನ ಕರ್ಕೊಂಡು ಬಸ್ ಹತ್ತಿ ಸೀದಾ ಸಿದ್ದಾಪುರಕ್ಕೆ ಬಂದು ಬಿಡ್ತಾಳೆ. ನಂತರ ಅಲ್ಲಿ ಸ್ಥಳೀಯರ ಸಹಾಯ ಪಡ್ಕೊಂಡು ತಂದೆಗೆ ಫೋನ್ ಮಾಡಿ ಕರೆಸಿಕೊಂಡು ಮನೆಗೆ ಹೋಗಿದ್ದಾಳೆ. ಯಾವಾಗ ಸುಚಿತ್ರಾಳ ಮಗಳು ಮನೆಗೆ ಹೋದ್ಲೋ ಸುಚಿತ್ರಾಳಿಗೆ ಗಂಡ ಮಹೇಶ ಚೆಕ್ಮೇಟ್ ಇಟ್ಟಿದ್ದಾನೆ. ತಾರೀಕಿಗೆ ನನ್ನ ಮಗಳು ರೈಟು ಮೆಸೇಜ್ ಮಾಡಿದ್ರು, ಪಪ್ಪ ನನ್ನ ಕರ್ಕೊಂಡು ಹೋಗು, ನಾನು ನಿನ್ನ ಜೊತೆಗೆ ಬರ್ತೀನಿ, ಮಮ್ಮಿ ಜೊತೆಗೆ ಇರಲ್ಲ, ಮಮ್ಮಿ ನನ್ನ ಸಾಯಿಸ್ತಾಳೆ, ಟಾರ್ಚರ್ ಕೊಡ್ತಾ ಇದ್ದಾಳೆ, ನೀ ಕರ್ಕೊಂಡು ಹೋಗಿಲ್ಲ ಅಂದರೆ ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ನನಗೆ ಹೇಳಿದ್ರು. ಆಯ್ತು ಮಗನ ತಲೆ ಕಟ್ಸ್ಕೊಬೇಡ, ನೀವು ಬಾ ನೀನು ಅಂತೇಳಿ ಸಿದ್ದಾಪುರಕ್ಕೆ ಬಂದ ಮೇಲೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೆ, ಅವಳ ಹತ್ರನೇ ಕೊಡಿಸಿ ಅವಳಿಗೆ ಕೊಡಿಸಾಯ್ತು. ಮಗಳ ಕೈನಿಂದಲೇ ಅಮ್ಮನ ವಿರುದ್ಧ ದೂರು ಕೊಡಿಸಿದ. ಸುಚಿತ್ರ ಟಾರ್ಚರ್ ಕೊಡ್ತಿದ್ಲು, ಭಟ್ ಜೊತೆ ಸೇರಿ ಮಕ್ಕಳನ್ನ ಕೊಲ್ಲೋ ಪ್ಲಾನ್ ಮಾಡ್ತಿದ್ಲು ಅಂತ ಸುಚಿತ್ರಾಳ ವಿರುದ್ಧ ಮಗಳ ಕೈನಿಂದಲೇ ಮಹೇಶ್ ದೂರು ಕೊಡಿಸ್ತಾನೆ. ಸಿದ್ದಾಪುರ ಪೊಲೀಸರು ದೂರು ದಾಖಲಿಸಿಕೊಂಡು ಸುಚಿತ್ರಾಳಿಗೆ ಕಾಲ್ ಮಾಡ್ತಾರೆ. ಇಷ್ಟೇ ಅಲ್ಲ, ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಎದುರು ಮಕ್ಕಳ ಹೇಳಿಕೆ ದಾಖಲಿಸಿಕೊಳ್ತಾರೆ. ಇದರಿಂದ ಸುಚಿತ್ರ ಹಾಗೂ ಭಟ್ಗೆ ತೊಂದರೆಯಾಗಿತ್ತು. ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅನ್ನೋ ಭಯ ಶುರುವಾಗಿತ್ತು. ಹೀಗಾಗಿ ಸುಚಿತ್ರ ಹಾಗೂ ಭಟ್ ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ. ಮಗಳನ್ನ ಮನೆಗೆ ವಾಪಸ್ ಕರ್ಕೊಂಡು ಬರೋಣ, ಈ ವೇಳೆ ಯಾರಾದ್ರೂ ತಡೆದ್ರೆ ಹೊಡೆದು ಬಡೆದು ಕರ್ಕೊಂಡು ಹೋಗೋಣ ಅಂತ ಮಾತನಾಡ್ಕೊಳ್ತಾರೆ. ಇವಳು ನಮ್ಮ ಮನೆಯಳು ಒಂದು 4 ಜನ ಹುಡುಗನ ಕರ್ಕೊಂಡು ಕಾರಲ್ಲಿ ಅವರ ಅಪ್ಪನೂ ಬಂದು ಏಕಾಬೇಕಿ ಬಂದು ನಮ್ಮ ಅಣ್ಣಗೆ ಹೆದರ್ಸ್ತಿರು. ನಾ ಒಳಗೆ ಕೂತಿದ್ದೆ, ಮಗಳನ್ನ ಕಳ್ಸ ಅಂದು. ಮಗಳು ನಾ ಪಪ್ಪನ ಜೊತೆ ನಾ ಮಮ್ಮಿ ಜೊತೆಗೆ ಹೋಗಲ್ಲ, ನಾನು ಪಪ್ಪನ ಜೊತೆಗೆ ಇರ್ತೀನಿ ಅಂತ ಹೇಳಿದ್ಲು. ಕಡೆಗೆ ಅವ್ಳು ಹೇಳ್ದಲ್ಲ ನೀವು ಹೋಗಿ ನೀನು ಅಂತ ಕೇಳಲಿಲ್ಲ. ತಿರ್ಗಾ ಕಾರ್ ಹತ್ರ ಹೋಗ್ಬಿಟ್ಟು ಚಾಕು ತಗೊಂಡು 4 ಜನ ಚಾಕು ತಗೊಂಡು ನಮ್ಮಣ್ಣಗೆ ಬಂದು ಚುಚ್ಚಿಬಿಟ್ರು. ನಮ್ಮಣ್ಣಗೆ ಚುಚ್ಚರ ಅಂದ್ಬಿಟ್ಟು ನಾ ಜಾಡಿಸಿ ಒದ್ದೆ ಅವನಿಗೆ. ಕಡೆಗೆ ನಂಗೂ ಚುಚ್ಚಿದ್ದ. ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ದಾಗಿ ಸುಚಿತ್ರ ಹಾಗೂ ಭಟ್ ಫೆಬ್ರವರಿ 2ನೇ ತಾರೀಕು ರಾತ್ರಿ ಗಂಡನ ಮನೆಗೆ ನುಗ್ಗಿದ್ದಾರೆ. ನಂತರ ಏಕಾಏಕಿ ಮಹೇಶ್ ನಾಯಕ್ ಮೇಲೆ ದಾಳಿ ಮಾಡಿದ್ದಾರೆ. ಆ ದಾಳಿಯಲ್ಲಿ ಮಹೇಶ್ ನಾಯಕ್ ಮಿಸ್ ಆಗಿದ್ದ, ಮಗಳು ಕೂಡ ಸಿಗೋದಿಲ್ಲ. ಈ ವೇಳೆ ಸುಚಿತ್ರ ಅಂಡ್ ತಂಡವನ್ನ ತಡೆಯೋಕೆ ಬಂದಿದ್ದ ಮಹೇಶನ ಅಣ್ಣನ ಎದೆಗೆ ಚಾಕುಗಿರಿದು ಅಲ್ಲಿಂದ ಎಲ್ಲರೂ ಪರಾರಿಯಾಗ್ಬಿಡ್ತಾರೆ. ಸದ್ಯ ಮಹೇಶ್ನ ಕುಟುಂಬಸ್ಥರು ಸುಚಿತ್ರ ಭಟ್ ಹಾಗೂ ತಂಡಕ್ಕೆ ಶಿಕ್ಷೆ ಕೊಡಬೇಕು ಅಂತ ಪ್ರತಿಭಟನೆ ಮಾಡಿ ಆಗ್ರಹಿಸಿದ್ದಾರೆ.